ಬರೀ 35,000 ಓಡಿದೆ. ಬರೀ 35,000? ಬರೀ 35,000 ಅಷ್ಟೇ ಓಡಿರೋದು ಸರ್. ಸಿಂಗಲ್ ಓನರ್ ಗಾಡಿ ಎಲ್ಲೂ ಸಿಗಲ್ಲ ಸರ್. 590 ಫೈನಲ್ ಸರ್. 5,90,000? ಹೌದು, ಅದಕ್ಕಿಂತ ಕಡಿಮೆ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್. ಓಡಿರೋದು 45,000 ಸರ್. ಇದು 45,000. ಫಾರ್ಚುನರ್ ನೋಡಿ ಬರೀ ಎಷ್ಟು ಓಡಿದೆ ಸರ್? 85,000 ಅಷ್ಟೇ ಓಡಿದೆ. ಫಾರ್ಚುನರ್ ಅದು 85,000 ಅಂದ್ರೆ ನಿಮ್ಗೆ 8,500 ಲೆಕ್ಕ ಫಾರ್ಚುನರ್ ಅಲ್ಲಿ. ಹೌದು ಅಂದ್ರೆ 560 ಸರ್ ಫೈನಲ್ ಪ್ರೈಸ್. 5,60,000 ಎಷ್ಟನೇ ಮಾಡಲು ಸರ್? ಸರ್ 18 ಮಾಡೆಲ್ ಸಿಂಗಲ್ ಓನರ್ ವೈಟ್ ಕಲರ್ ಸರ್. 8,500,000 ಲಕ್ಷ ವಿತ್ ನಿಮಗೆ ಫೈನಾನ್ಸ್ ಹೋಗ್ತೀರಾ ಅಂದ್ರೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಬೆಸ್ಟ್ ಇನ್ ದ ಮಾರ್ಕೆಟ್ ಮಾಡ್ಕೊಡ್ತೀನಿ. 27,000 ಕಿಲೋಮೀಟರ್ಸ್ ಅಷ್ಟೇ ಓಡಿದೆ ಸರ್. ಬರೀ 27,000? ಬರೀ 27,000 ಓಡಿದೆ ಸರ್. 9 ಲಕ್ಷ ಫೈನಲ್ ಆಗುತ್ತೆ ಸರ್. 9 ಲಕ್ಷಕ್ಕೆ 13 ಮಾಡಲ್ 320D. ಸರ್ ಇನ್ ಕೇಸ್ ನೀವು ವೆಹಿಕಲ್ ಬಂದು ಬುಕ್ ಮಾಡ್ತೀರಾ, ನೀವು ಬುಕ್ ಮಾಡಿದ್ಮೇಲೆ ನಾಲ್ಕು ಕಡೆ ನೋಡ್ತೀರಾ, ನಿಮ್ಗೆ ಯಾವ್ದಾದ್ರು ಗಾಡಿ ನಮ್ಮಲ್ಲಿ ಕಂಪನಿ ಚೆನ್ನಾಗಿದೆ ಅಂತ ಅನ್ಸ್ತು ಅನ್ಕೊಳ್ಳಿ, ನಮ್ಮಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನೀವು ಏನ್ ಬುಕಿಂಗ್ ಅಮೌಂಟ್ ಪೇ ಮಾಡಿರ್ತೀರಾ ನಾವು ಅದ್ರಲ್ಲಿ ₹1 ಇಲ್ಲ ಸರ್. ಕಂಪ್ಲೀಟ್ ರಿಫಂಡ್ ಮಾಡ್ಕೊಡ್ತೀವಿ ನಿಮಗೆ 5 ದಿನದಲ್ಲಿ. ನೀವು ಕ್ಯಾನ್ಸಲ್ ಮಾಡಿದ್ರೆ 4.5 ಲಕ್ಷಕ್ಕೂ ಪೋಲೋ ಇದೆ ನೋಡಿ. ಅದರಲ್ಲೂ ಸಿಂಗಲ್ ಓನರ್ ಸರ್. ಬರೀ 45,000 ಕಿಲೋಮೀಟರ್ ಅಷ್ಟೇ ಓಡಿರೋದು. 17 ಮಾಡೆಲ್ ಸರ್ ಇದು. 17 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್. ಬರೀ 55,000 ಅಷ್ಟೇ ಓಡಿರೋದು ವಿತ್ ರೆಕಾರ್ಡೆಡ್ ಹಿಸ್ಟ್ರಿ. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಪ್ರಾಣ್ ಮೋಟಾರ್ಸ್ಗೆ ಬಂದಿದ್ದೀವಿ. ಪ್ರಾಣ್ ಮೋಟಾರ್ಸ್ ಎಕ್ಸಾಕ್ಟ್ಲಿ ನಿಮಗೆ HSR ಲೇಔಟಲ್ಲೇ ಲೊಕೇಟ್ ಆಗಿದೆ. ಈ ಶೋರೂಮಲ್ಲಿ ನಿಮಗೆ ತುಂಬ ಒಳ್ಳೆ ಕ್ವಾಲಿಟಿ ಕಾರ್ಗಳು, ಕಡಿಮೆ ಓಡಿರೋ ಕಾರ್ಗಳು ಆ್ಯಂಡ್ ಅದರಲ್ಲೂ ಸಿಂಗಲ್ ಓನರ್ ಕಾರ್ಗಳೇ ಸಿಗೋದು. ಸುಮಾರು ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರಿ ಕಡಿಮೆ ಓಡಿರೋ ಗಾಡಿಗಳು, ಕ್ವಾಲಿಟಿ ಕಾರ್ಗಳನ್ನ ತೋರಿಸಿ ಅಂತ. ಸೊ ಅದರಿಂದನೇ ನಾವು ಇವತ್ತು ಪ್ರಾಣ್ ಮೋಟಾರ್ಸ್ಗೆ ಬಂದಿದ್ದೀವಿ. ನಮ್ಮ ಜೊತೆ ಶೋರೂಮಿಂದ ಅರ್ಜುನ್ ಸರ್ ಜಾಯ್ನ್ ಆಗವ್ರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ, ಎಲ್ಲನೂ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಆರಾಮ ಸರ್, ನೀವು ಸರ್? ಆರಾಮ ಸರ್. ಸೊ ನಿಮ್ಮ ಶೋರೂಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದೇ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಓಕೆ ಸರ್, ನಮ್ಮಲ್ಲಿ ಏನಂತ ಹೇಳಿದ್ರೆ ನಿಮಗೆ ಗಾಡಿಗಳು ಎಲ್ಲ ಕಡೆ ಸಿಗುತ್ತೆ ಸರ್. ಬಟ್ ನಮ್ಮಲ್ಲಿ ಸಿಗೋ ಕ್ವಾಲಿಟಿ ಆಫ್ ದ ವೆಹಿಕಲ್ಸ್ ಬೇರೆ. ಯಾಕಂತ ಹೇಳಿದ್ರೆ ನಾವು ಜಾಸ್ತಿ ಓಡಿರೋದು ಅಥವಾ ಓನರ್ಶಿಪ್ ಜಾಸ್ತಿ ಇರುವಂತದ್ದು ಅಂತ ವೆಹಿಕಲ್ಸ್ ನಾವು ಕನ್ಸಿಡರ್ ಮಾಡಲ್ಲ. ನಮ್ಮಲ್ಲಿ ಗಾಡಿಗಳು ನೋಡಬಹುದು, ಮೋಸ್ಟ್ ಆಫ್ ದಮ್ ಆರ್ ಸಿಂಗಲ್ ಓನರ್ ಗಾಡಿ. ಯಾವುದೋ ಒಂದು ಸ್ಪೆಷಲ್ ವೆಹಿಕಲ್ ಲೈಕ್ ಫಾರ್ಚುನರ್ ಇರಬಹುದು ಅಥವಾ B1 ಇರಬಹುದು, ಅದು ನಿಮಗೆ ಓನರ್ಶಿಪ್ ಜಾಸ್ತಿ ಆದ ಕಿಲೋಮೀಟರ್ ಜಾಸ್ತಿ ಕ್ವಾಲಿಟಿ ಅದೇ ಇರುತ್ತೆ. ಅಂತ ವೆಹಿಕಲ್ಸ್ ಮಾತ್ರ ನಾವು ಸೋರ್ಸ್ ಮಾಡೋದು ಸರ್. ಮತ್ತೆ ನಮ್ಮಲ್ಲಿ ನೀವು ಯಾವುದೇ ಗಾಡಿ ತಗೊಳ್ಳಿ 1 ವರ್ಷ ನಾವು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮೇಲೆ ವ್ಯಾರಂಟಿ ಕೊಡ್ತೀವಿ. ಇನ್ ಕೇಸ್ ಮತ್ತೆ ನೀವು ನಮ್ದು ಕಂಪ್ಲೀಟ್ ಇನ್ವೆಂಟರಿ ಚೆಕ್ ಮಾಡಬೇಕು ಅಂದ್ರೆ ನಮ್ದು ಪ್ರಾಣ್ ಮೋಟಾರ್ಸ್ ಅಂತ ವೆಬ್ಸೈಟ್ ಇದೆ, ಅದರಲ್ಲಿ ಚೆಕ್ ಮಾಡಬಹುದು. ಎವ್ರಿ ಡೇ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಅಂಡ್ ಎಸ್ಪೆಷಲಿ ತುಂಬಾ ಗಾಡಿ ಹಾಕಲ್ಲ ಸರ್ ನಾವು. ಹಾಕಿದ್ರೆ ಒಳ್ಳೆ ಕ್ವಾಲಿಟಿ ಗಾಡಿಗಳು ಮಾತ್ರ ಹಾಕ್ತೀವಿ. ನಮ್ಮಲ್ಲಿ ಫೈನಾನ್ಸ್ ಕೊಡ್ತೀವಿ, ವ್ಯಾರಂಟಿ ಸರ್ವಿಸಸ್ ಇದೆ, ಖಂಡಿತ ಒಳ್ಳೆ ಗಾಡಿ ಕೊಡ್ತೀವಿ ಸರ್ ನಾವಿಲ್ಲಿ. ಅಂಡ್ ಇವ್ರ ಕಡೆಯಿಂದಾನೆ, ಕಂಪ್ನಿ ಕಡೆಯಿಂದಾನೆ ವ್ಯಾರಂಟಿ ಇರುತ್ತೆ. ಬೇರೆ ಯಾವ್ದೋ ಥರ್ಡ್ ಪಾರ್ಟಿ ಕಂಪ್ನಿ ಕೊಡೋದು ಅದೆಲ್ಲ ಇಲ್ಲ. ಇವ್ರ ಶೋರೂಮ್ ಕಡೆಯಿಂದಾನೆ ಇರುತ್ತೆ. ನಿಮ್ಗೆ ಏನೇ ಆಗಲಿ ಗಾಡಿದು ಎಲ್ಲಾನು ಇವರೇ ಕ್ಲೈಮ್ ಮಾಡ್ತಾರೆ. ರೀಸೆಂಟ್ ವೆಹಿಕಲ್ ಅಲ್ಲ ಸರ್, ನಮ್ಮಲ್ಲಿ ಕೂಡ ಪ್ರತಿಯೊಂದು ಇವನ್ ಇಫ್ ಇಟ್ಸ್ 10 years old ನಾವು ವ್ಯಾರಂಟಿ ಕೊಡ್ತೀವಿ ಸರ್. 1 year ವ್ಯಾರಂಟಿ ಕೊಡ್ತೀವಿ. 1 year ಹೌದು, ಇಂಜಿನ್ ಗೇರ್ ಬಾಕ್ಸ್ ಮೇಲೆ 1 year ವ್ಯಾರಂಟಿ ಕೊಡ್ತೀವಿ. ಅಂಡ್ ಇವ್ರದ್ದು 150+ ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಇರುತ್ತೆ. ಪ್ರತಿ ವೆಹಿಕಲ್ ನಾವು ಕಂಪ್ಲೀಟ್ ಚೆಕ್ ಲಿಸ್ಟ್ ಮಾಡ್ತೀವಿ. ಅದರಲ್ಲಿ 150 ಪಾಯಿಂಟ್ಸ್ ಇರುತ್ತೆ. ಅಷ್ಟು ಪಾಯಿಂಟ್ಸ್ ಕನ್ಸಿಡರ್ ಮಾಡಿ ಅದ್ರಲ್ಲಿ ಓಕೆ ಗಾಡಿಗಳು ಮಾತ್ರ ನಾವು ಸೇಲ್ ಮಾಡೋದು ಸರ್. ಹೌದು. ಓಕೆ. ಅಂಡ್ ಆಲ್ಮೋಸ್ಟ್ ಇವ್ರ ಹತ್ರ ನೋಡ್ತೀರಾ ಅಂದ್ರೆ 95% ಸಿಂಗಲ್ ಓನರ್ ಗಾಡಿಗಳಿರೋದು. ಎಲ್ಲಾನು ಕ್ವಾಲಿಟಿ ಗಾಡಿಗಳು. 35,000 ಓಡಿರೋ ಸ್ವಿಫ್ಟ್ ಇದೆ ಇವತ್ತು. ಅದರಲ್ಲೂ ಒಳ್ಳೊಳ್ಳೆ ಪ್ರೈಸಿಂಗ್ ಸಿಂಗಲ್ ಓನರ್ ಗಾಡಿಗಳೇ ಸರ್. ಅದು ಕೂಡ ಸಿಂಗಲ್. ಬರೀ ಪ್ರೈಸಿಂಗ್ ವೈಸ್ ಸ್ವಲ್ಪ ಕಡಿಮೆ ಮಾಡ್ಬೇಕು ಸರ್. ಖಂಡಿತ ಸರ್, ನಾವು ಕ್ವಾಲಿಟಿ 100% ಕೊಡ್ತೀವಿ. ಪ್ರೈಸಿಂಗ್ ಅಲ್ಲಿ ಏನಾಗುತ್ತೆ ಹೆಚ್ಚು ಕಮ್ಮಿ ನಾವು ಮಾಡ್ಕೊಡೋಣ ಸರ್. ಬಟ್ ಕ್ವಾಲಿಟಿ ಎಂದು ಕಾಂಪ್ರಮೈಸ್ ಇಲ್ಲ ಸರ್. ಎಷ್ಟು ಕಾರ್ಗಳಿದೆ ಸರ್ ಟೋಟಲ್? ಸರ್ ನಮ್ಮಲ್ಲಿ ಅಬೌವ್ 130 ವೆಹಿಕಲ್ಸ್ ಆಸ್ ಆಫ್ ನಾವು ಇದೆ. ಬಟ್ ಇಲ್ಲಿ ಸ್ಪೇಸ್ ಕಡಿಮೆ ಅಂದ್ರೆ ಕೆಲವೊಂದು ಸೆಲೆಕ್ಟೆಡ್ ವೆಹಿಕಲ್ಸ್ ಮಾತ್ರ ಸ್ಟಾಕ್ ಮಾಡ್ಕೊಂಡಿದ್ವಿ. ಬಟ್ ಇನ್ ಕೇಸ್ ನಿಮಗೆ ಯಾವ್ದಾದ್ರು ಸ್ಪೆಷಲ್ ವೆಹಿಕಲ್ ರಿಕ್ವೈರ್ಮೆಂಟ್ ಇದ್ರು ನೀವು ನಮಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಸೋರ್ಸ್ ಮಾಡ್ಕೊಡ್ತೀವಿ ಸರ್. ಹೌದು, ಅದು 100% ಗುಡ್ ಕ್ವಾಲಿಟಿ ವೆಹಿಕಲ್ ನಾವು ಸೋರ್ಸ್ ಮಾಡ್ಕೊಡ್ತೀವಿ ಸರ್. ಆಲ್ಮೋಸ್ಟ್ 130 ಕಾರ್ಗಳಿದೆ. ಇವ್ರ ಕ್ಯಾಟ್ಲಾಗ್ ಇದೆ ಅಂಡ್ ಇವ್ರದೇ ಓನ್ ವೆಬ್ಸೈಟ್ ಇದೆ, pranmotors.com ಅಂತ. ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಪ್ರತಿಯೊಂದು ಕಾರ್ ಲಿಸ್ಟ್ ಸಿಕ್ಬಿಡುತ್ತೆ. 130+ ಕಾರ್ಸ್ ಇದೆ ವಿತ್ ಸ್ಪೆಸಿಫಿಕೇಶನ್ಸ್, ಪ್ರೈಸಸ್, ಫೋಟೋಸ್ ಎಲ್ಲದೂ ಹಾಕಿದೀವಿ ವೆಬ್ಸೈಟ್. ಅದರಲ್ಲಿ ರಿಪೋರ್ಟ್ ಕೂಡ ಸಿಗುತ್ತಂತೆ ನಿಮಗೆ. ಏನೇನು ಚೆಕ್ ಮಾಡೋರೆ ಇವರು ಎಲ್ಲಾನು ಇರುತ್ತೆ ರಿಪೋರ್ಟ್ ವೈಸು. ಅಂಡ್ ಸರ್ ಇವತ್ತು ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ಏನಿದೆ ಸರ್ ಇವತ್ತು? ಸರ್ ನಮ್ಮಲ್ಲಿ ಬಂದು ನಿಮಗೆ ಬಜೆಟ್ ಅನ್ನೋಕ್ಕಿಂತ ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋದು ಕ್ವಾಲಿಟಿ ಮೇಲೆ. ನೀವು ಪ್ರೈಸ್ ಮೇಲೆ ಹೋಗ್ತೀರಾ ಅಂತ ಹೇಳಿದ್ರೆ ನಮ್ಮಲ್ಲಿ 250 ಇಂದ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ ಸರ್. ಸಿಂಗಲ್ ಓನರ್ ಗಾಡಿ 2.5 ಲಕ್ಷಕ್ಕೆ ಸರ್. ಹೌದು, ಬರೀ 55,000 ಓಡಿದೆ. 55,000 ಓಡಿದೆ. ಬರೀ 55,000 ಸರ್. ಸಿಂಗಲ್ ಓನರ್ ಗಾಡಿ ವಿತ್ ವಾರಂಟಿ ಕೊಡ್ತೀವಿ ಸರ್. ಖಂಡಿತ ಸರ್. ಓಲ್ಡ್ ಮಾಡೆಲ್ಗೂ ವೀಕ್ಷಕರ ಇನ್ನೊಂದೇನು ಮೈನ್ ಹೈಲೈಟ್ ಅಂದ್ರೆ ಇವ್ರ ಶೋರೂಮ್ ಅಲ್ಲಿ ಓಲ್ಡ್ ಮಾಡೆಲ್ ವೆಹಿಕಲ್ ಲೈಕ್ ನೀವು 2008 ಮಾಡೆಲ್ 9 ಮಾಡೆಲ್ ತಗೋತೀರಾ ಅಂದ್ರೂ ವ್ಯಾರಂಟಿ ಕೊಡ್ತಾರೆ. ಖಂಡಿತ ಕೊಡ್ತೀವಿ ಸರ್. ಅಂಡ್ ಸರ್ ಮೈನ್ ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತೀರಾ ನಮ್ಗೆ? ಸರ್ ನಮ್ಮದೊಂದು HSR ಸೆಕ್ಟರ್ 4 ಅಲ್ಲಿ ಬರುತ್ತೆ ಸರ್ ಆಫೀಸ್. ಹೌದು, ಪ್ರಾಣ್ ಮೋಟಾರ್ಸ್ ಅಂತ ಹೇಳಿ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಾಕಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಸರ್. ಅಪೋಸಿಟ್ ಇಂದಿರಾ ಕ್ಯಾಂಟೀನ್. ನಿಮಗೆ ಇಂದಿರಾ ಕ್ಯಾಂಟೀನ್. ಹೌದು, ನಿಮಗೆ ಹೊಸೂರು ರೋಡ್ ಅಂತಾನು ಹೇಳ್ಬೋದು. ಹೌದು, ನೀವು ಹೊಸೂರು ರೋಡ್ ಕಡೆ ಬರ್ಬೋದು, HSR ಕಡೆಯಿಂದ ಬರ್ಬೋದು ಸರ್. ಖಂಡಿತ ನಿಮಗೆ ಹೊಸೂರು ರೋಡ್ ಇಂದ ಏನೊಂದು 1 ಕಿಲೋಮೀಟರ್ ಇರ್ಬೋದಲ್ಲ ಸರ್? ಅಷ್ಟೇ ಸರ್, 1.5 ಕಿಲೋಮೀಟರ್ ಇರುತ್ತೆ ಅಷ್ಟೇ. ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ವಿಡಿಯೋನ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ರೈಸಿಂಗ್ ವೈಸ್ ಬನ್ನಿ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರಂತೆ. ನಿಮಗೆ ಪ್ರೈಸಿಂಗ್ ವೈಸ್ ನೋಡಿದ್ರೆ ಸ್ವಲ್ಪ ಹೈ ಪ್ರೈಸ್ ಅನಿಸ್ಬೋದು, ಬಟ್ ಕ್ವಾಲಿಟಿನೂ ಹಂಗೆ ಇರುತ್ತೆ. ಅಂಡ್ ಅದರಲ್ಲೂ ಸಿಂಗಲ್ ಓನರ್ ಗಾಡಿನೇ ಆಗಿರುತ್ತೆ ಅಲ್ವಾ? ಸಿಂಗಲ್ ಓನರ್ ಲೆಸ್ ಡಿವನ್ ವೆಹಿಕಲ್ ಸರ್. ಕಡಿಮೆ ಮಾಡ್ಕೊಡ್ಬೇಕು ಸರ್. ಖಂಡಿತ ಸರ್, ಬರ್ಲಿ, ಖಂಡಿತ ಕಡಿಮೆ ಮಾಡ್ಕೊಳ್ಳೋಣ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ಮ ಪ್ರಾಣ್ ಮೋಟಾರ್ಸ್ ಅಲ್ಲಿ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2011 ಮಾಡೆಲ್ 11 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ 11 ಮಾಡಲ್. ಬರೀ ಓಡಿರೋದು 35,000 ಕಿಲೋಮೀಟರ್ ಅಷ್ಟೇ. ರೆಕಾರ್ಡೆಡ್ ಹಿಸ್ಟ್ರಿ ಇದೆ ನಿಮಗೆ. ಓಕೆ ಓಕೆ. ಓನ್ಲಿ 35,000 ಕಿಲೋಮೀಟರ್ಸ್.
ಬರೀ 35,000 ಓಡಿದೆ. ಇದ್ರ ಜೊತೆಗೆ ನಿಮ್ಗೆ ಅಂಟಿಲ್ 1 ಇಯರ್ ನಾವು ನಮ್ಮ ಕಂಪ್ನಿ ಕಡೆಯಿಂದ 1 ವರ್ಷಕ್ಕೆ ನಿಮ್ಗೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮೇಲೆ ವಾರಂಟಿ ಕೊಡ್ತೀವಿ ಸರ್. ಏನೇ ಆದ್ರೂ ಒಂದೇ ಖರ್ಚು, ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮೇಲೆ 1 ವರ್ಷ ತನಕ ಸೈಡ್ ಇಂದಾನೆ ಕೊಡ್ತೀರಾ? ನಮ್ಮ ಕಂಪ್ನಿ ಕಡೆಯಿಂದಾನೆ ಕೊಡ್ತೀವಿ ಸರ್. ಓಕೆ, ಅಂದ್ರೆ ಇವರ ಶೋರೂಮ್ ಸೈಡ್ ಇಂದಾನೆ 1 ಇಯರ್ ವಾರಂಟಿ ಕೊಡ್ತಾರಂತೆ ಅಲ್ವಾ? ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮೇಲೆ ವಾರಂಟಿ ಕೊಡ್ತೀವಿ ಸರ್. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಬ್ರಾಂಡೆಡ್ ಟೈರ್ ಗುಡ್ಡಿಯರ್ದು ಇದೆ. ಆಲ್ಮೋಸ್ಟ್ ಗಾಡಿ ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿದೆ. ಕಲರ್ ಗಾಡಿ ಸರ್, ನಿಮ್ಗೆ ಯಾವತ್ತಿದ್ರು ವ್ಯಾಲ್ಯೂ ಇದ್ದೇ ಇರುತ್ತೆ. ಹೌದು, ಮಾರುತಿ ಸುಜುಕಿ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಸರ್. ಪ್ರೈಸಿಂಗ್ ವೈಸು ಸರ್? ಸರ್ ಪ್ರೈಸಿಂಗ್ ಬಂದು 3,50,000 ಇದೆ. ನೆಗೋಷಿಯೇಟ್ ಮಾಡಿ ಕೊಡ್ತೀವಿ ಸರ್. ಫೈನಲ್ ರೇಟ್ ಅಂದ್ರೆ ಸರ್ ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ನಾವು 330ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀವಿ. ಎಷ್ಟು ಸರ್? 330ಗೆ ಸರ್. ಸಿಂಗಲ್ ಓನರ್ ಗಾಡಿ ನಿಮ್ಗೆ ಎಲ್ಲೂ ಇಷ್ಟು ಕಡಿಮೆ ಸಿಗಲ್ಲ ಸರ್. ಓಕೆ ಓಕೆ ಓಕೆ. ಜೊತೆಗೆ ಹಿಸ್ಟ್ರಿ ಕೂಡ 35,000 ಕಿಲೋಮೀಟರ್ಸ್ ಓನ್ಲಿ. 35,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 3,30,000ಕ್ಕೆ ಫೈನಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಪೋಲೋ ಇದೆಯಲ್ಲ ಸರ್, ಹೇಳಿ ಸರ್. ಸರ್ ಇದು ಬಂದು ನಿಮಗೆ ಪೋಲೋ ಏನಿದೆ ಇದು 17 ಮಾಡೆಲ್ ಸರ್. ಓಕೆ, ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ, ಪೆಟ್ರೋಲ್ ಇಂಜಿನ್ ವೆಹಿಕಲ್ ನೋಡ್ತಾ ಇರ್ಬೋದು. 17 ಮಾಡೆಲ್ ಸಿಂಗಲ್ ಓನರ್. ಹೌದು ಸರ್. ಓಡಿರೋದು ಬರೀ 33,000 ಕಿಲೋಮೀಟರ್ ಅಷ್ಟೇನೆ. ಬರೀ 33,000 ಡ್ರೈವನ್ ಆಗಿದೆ. ಗಾಡಿ 33,000 ಕಿಲೋಮೀಟರ್ಸ್. ಓಕೆ ಓಕೆ ಓಕೆ. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು. ಪ್ರೈಸಿಂಗ್ ವೈಸು ಸರ್? ಪ್ರೈಸಿಂಗ್ ಬಂದು ಸರ್ ನಿಮಗೆ 5,75,000 ಇದೆ. ಅದ್ರಲ್ಲಿ ನೆಗೋಷಿಯೇಟ್ ಆಗುತ್ತೆ ಸರ್. ಫೈನಲ್ ರೇಟ್ ಅಂದ್ರೆ ಫೈನಲ್ ನಿಮ್ಗೊಂದು 560ಗೆಲ್ಲ ಕೊಡ್ತೀವಿ ಸರ್. ಸಿಂಗಲ್ ಓನರ್ ಪೋಲೋ ಗಾಡಿ ಸರ್. 35,60,000. 1.2 MPI ಇಂಜಿನ್, ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಮೇಂಟೆನೆನ್ಸ್ ಕೂಡ ಕಡಿಮೆ ಬರುತ್ತೆ. ಎಲ್ಲರೂ ಹೇಳತ್ತಾರೆ ಫೋಕ್ಸ್ವ್ಯಾಗನ್ ಜಾಸ್ತಿ ಬರೋದಿಲ್ಲ, ಇದು ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ನಿಮ್ಗೆ ಸಿಗಲ್ಲ ಪೋಲೋ ಇವಾಗ ಇಷ್ಟು ಕಡಿಮೆ ಓಡಿರೋ ಗಾಡಿ ನಮ್ಮಲ್ಲಿ ಸಿಗುತ್ತೆ ನೋಡಿ. ಟೈರ್ಸ್ ಕಂಡೀಷನ್ ಎಲ್ಲ ಬ್ರಾಂಡೆಡ್ ಸರ್, ಹೊಸ ಟೈರ್ಸ್ ಎಲ್ಲ ಹಾಕ್ಸಿರೋದು. ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ವೈಸ್ ಏನಾದ್ರು ಮಾಡಿ ಸರ್? ಪ್ರೈಸಿಂಗ್ ಖಂಡಿತ ಸರ್, ನಿಮ್ಮ ಕಡೆಯಿಂದ ಬಂದ್ರೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ಇದಕ್ಕಿಂತ ಕಡಿಮೆ ಪ್ರೈಸ್ ಸಿಗಲ್ಲ ಸರ್. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಸಿಂಗಲ್ ಓನರ್ ಗಾಡಿ ಸಿಗಲ್ಲ. ಟಚ್ ಸ್ಕ್ರೀನ್ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದೀವಿ. ಪೋಲೋ ನಿಮಗೆ ಫ್ಯಾಕ್ಟರಿ ಇವತ್ತಿಗೂ ಬರೋದಿಲ್ಲ. ಟಚ್ ಸ್ಕ್ರೀನ್ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದೀವಿ ನೋಡಿ. ಲೆದರ್ ಸೀಟ್ ಕವರ್ಸ್ ಇದೆ. ಸೂಪರ್ ಆಗಿ ಮೇಂಟೈನ್ ಮಾಡೋರೆ. ಬಟ್ ಪ್ರೈಸಿಂಗ್ ವೈಸ್ ನೀವೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಕು, ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡಿ. ಖಂಡಿತ ಸರ್. ವೇರಿಯಂಟ್ ಸರ್ ಇದು? ಏನು ಸರ್? ವೇರಿಯಂಟ್ ಬಂದಿದ್ದು ಟ್ರೆಂಡ್ ಲೈನ್ ಇದೆ. ನಾವು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇನ್ಸ್ಟಾಲ್ ಮಾಡಿದೀವಿ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಎಲ್ಲ ಫೀಚರ್ಸ್ ಇದೆ ಸರ್ ನಿಮಗೆ. ಓಕೆ, ಸೊ ಫೈನಲ್ ರೇಟ್ ಏನಾದ್ರು ಹೇಳ್ತೀರಾ? ಫೈನಲ್ ಪ್ರೈಸ್ ಬಂದು ಸರ್ ನಿಮಗೆ 550 ಆಗುತ್ತೆ ಸರ್ ಗಾಡಿ. ಇನ್ನೊಂದು ಪ್ರೈಸ್ ಸರ್ ಅದಕ್ಕಿಂತ ಕಡಿಮೆ ನೀವು ಸಿಗಲ್ಲ ಸರ್. ಎಲ್ಲರೂ ಇದ್ರೆ ತೋರಿಸಿ, ಖಂಡಿತ ಚಾಲೆಂಜ್ ಮಾಡ್ತೀವಿ ಪ್ರೈಸ್ ಸರ್. ಕ್ವಾಲಿಟಿ ಇದ್ರೆ ಗಾಡಿ ಖಂಡಿತ ಚಾಲೆಂಜ್ ಮಾಡ್ತೀವಿ. ಓಕೆ ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಖಂಡಿತ ಸರ್. ಮತ್ತೆ ವಾರಂಟಿ ಕೊಡ್ತೀವಿ ಸರ್. ನಾವೆಲ್ಲ ಗಾಡಿ ಮೇಲೆ ವಾರಂಟಿ ಕೊಡ್ತೀವಿ. ಅದೊಂದು ದೊಡ್ಡ ಅಡ್ವಾಂಟೇಜ್ ನಿಮಗೆ ಬಯರ್ಸ್ಗೆ. ಸೊ 5,50,000 ಹೆಚ್ಚು ಕಡಿಮೆ ಏನಾದ್ರು ಮಾಡ್ಕೊಡ್ತೀರಾ? ಖಂಡಿತ ಸರ್. ನೋಡೋಣ ಫೈನಾನ್ಸ್ ಲೋನ್ ಏನಾಗುತ್ತೆ, ಬೆಸ್ಟ್ ಆಗುತ್ತೆ, ಬೆಸ್ಟ್ ಆಫರ್ ಮಾಡ್ಕೊಡ್ತೀವಿ ಸರ್. ಓಕೆ. ನೆಕ್ಸ್ಟ್ ಇನ್ನೊಂದು i10 ಇದೆಯಲ್ಲ ಸರ್? ಸರ್ i10 ಇದು ಕೂಡ ನಿಮಗೆ ಸಿಂಗಲ್ ಓನರ್ ಗಾಡಿ ಸರ್. ನಮ್ಮಲ್ಲಿ ಇರೋದು ಮೋಸ್ಟ್ ಆಫ್ ದ ವೆಹಿಕಲ್ಸ್ ಎಲ್ಲ ಸಿಂಗಲ್ ಓನರ್ ಗಾಡಿನೇ ಬರುತ್ತೆ. ಇದು ಜೆನ್ವಿನ್ಲಿ ಓನ್ಲಿ 55,000 ಕಿಲೋಮೀಟರ್ಸ್ ರಿವನ್. ಬರೀ 55,000 ಅಷ್ಟೇ ಓಡಿರೋದು. ವಿತ್ ರೆಕಾರ್ಡೆಡ್ ಹಿಸ್ಟ್ರಿ ಇದೆ ನಿಮಗೆ. ಓಕೆ. ಪ್ರೈಸ್ ಬಂದು ನಿಮಗೆ ಇದು 260 ಇದೆ ಸರ್. ನೆಗೋಷಿಯೇಬಲ್ ಆಗುತ್ತೆ ಸರ್. ನೆಗೋಷಿಯೇಬಲ್ ಆಗುತ್ತೆ ಖಂಡಿತ. ಓಕೆ. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಎಲ್ಲ ಬರೀ 55,000 ಓಡಿದೆ. ಇಂಟೀರಿಯರ್ ತುಂಬಾ ಬ್ಯೂಟಿಫುಲ್ ಕಂಡೀಷನ್ ಇದೆ ಸರ್. ಬೀಜ್ ಇಂಟೀರಿಯರ್ ಹಾಕ್ಸಿದ್ದಾರೆ, ಲೆದರ್ ಇಂಟೀರಿಯರ್ ಇದೆ. ತುಂಬಾ ಬ್ಯೂಟಿಫುಲ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ವೈಸು? ಪ್ರೈಸಿಂಗ್ ಬಂದು ಸರ್ ಅದೇ ಹೇಳಿದ್ನಲ್ಲ 280 ಇದೆ ಸರ್. ಹೇಳಿ ಸರ್, ಕಡಿಮೆ ಮಾಡಿ ನೀವು. ಸರ್ ಬೆಸ್ಟ್ ಪ್ರೈಸ್ ನಿಮ್ಮ ಕಡೆಯಿಂದ ಬಂದ್ರೆ 250 ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಸರ್? ಸಿಂಗಲ್ ಓನರ್ ಗಾಡಿ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ. ಸಿಂಗಲ್ ಓನರ್ ಸರ್. ಒಂದು ರೇಟ್ ಸರಿ ಸರ್. ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೊಂದು 5,000 ರೂಪಾಯಿ ಕಡಿಮೆ ಸರ್. 2,45,000 ಸರ್. ಸಿಂಗಲ್ ಓನರ್ ಗಾಡಿ ಬರೀ 55,000 ರೆಕಾರ್ಡೆಡ್ ಹಿಸ್ಟ್ರಿ ವಿತ್ ವಾರಂಟಿ. ಇದಕ್ಕೂ ಕೂಡ ನಾವು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮೇಲೆ ಹಳೆ ಮಾಡೆಲ್ ಗಾಡಿಗೂ ವಾರಂಟಿ ಕೊಡ್ತೀವಿ. ಎಲ್ಲ ಗಾಡಿಗೂ ಕೊಡ್ತೀವಿ ಸರ್ ನಮ್ಮಲ್ಲಿ. ನಮ್ಮಲ್ಲಿ ಯಾವುದೇ ಗಾಡಿ ತಗೊಂಡ್ರು ಖಂಡಿತ ಕೊಡ್ತೀವಿ ಸರ್. 1 ಇಯರ್ ಕೊಡ್ತೀವಿ. ಹೌದಾ? ಹೌದು. ನೆಕ್ಸ್ಟ್ ಇನ್ನೊಂದು Hyundai ಕ್ರೆಟಾ ಇದೆಯಲ್ಲ ಸರ್? ಕ್ರೆಟಾ ಎಷ್ಟನೇ ಮಾಡಲು ಸರ್? ಕ್ರೆಟಾ ಬಂದು ಇದು ನಿಮಗೆ 15 ಮಾಡೆಲ್ ಸರ್. ಇದು 15 ಮಾಡಲ್. 15 ಮಾಡೆಲ್. ಓಕೆ. 66,000 ಓಡಿದೆ. ಇದು ಕೂಡ ಸಿಂಗಲ್ ಓನರ್ ಗಾಡಿ ನಿಮಗೆ. ಓಕೆ. ಕೇವಲ 6 ಲಕ್ಷಕ್ಕೆ ಸರ್. ವೈಟ್ ಕ್ರೆಟಾ ಬಂದು ನಿಮಗೆ ಓನ್ಲಿ 6 lakh rupees. 6 ಲಕ್ಷಕ್ಕೆ ಕ್ರೆಟಾ? 15 ಮಾಡೆಲ್ ಸಿಂಗಲ್ ಓನರ್ ಬರೀ 6 ಲಕ್ಷ ಸರ್. ಸಿಂಗಲ್ ಓನರ್ ಕ್ರೆಟಾ ಬರೀ 6 ಲಕ್ಷ. ಓಡಿರೋದು ಬರೀ 66,000 ಸರ್. ಓಕೆ. ರೆಕಾರ್ಡೆಡ್ ಸರ್. ನಮ್ಮಲ್ಲಿ ಎಲ್ಲಾ ಗಾಡಿಗೂ ರೆಕಾರ್ಡ್ಸ್ ಅಂಡ್ ವಾರಂಟಿ ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ ಸರ್. ಅಂಡ್ ಆಲ್ಮೋಸ್ಟ್ ಇವ್ರ ಹತ್ರ ಇರುವಂತ ಎಲ್ಲಾ ಗಾಡಿಗಳಿಗೂ ಇನ್ನು ಎಷ್ಟು ಪಾಯಿಂಟ್ಸ್ ಚೆಕ್ ಪಾಯಿಂಟ್ಸ್ ಇರುತ್ತೆ? 150 ಪಾಯಿಂಟ್ ಚೆಕ್ ಪಾಯಿಂಟ್ ನಮ್ಮ ಹತ್ರ ಹಿಸ್ಟ್ರಿ ಕೊಡ್ತೀವಿ. ಇನ್ಸ್ಪೆಕ್ಷನ್ ನಡೆಯುತ್ತೆ. 150 ಚೆಕ್ ಪಾಯಿಂಟ್ಸ್ ಹಿಸ್ಟ್ರಿ ನಡೆಯುತ್ತೆ ನಮ್ಮಲ್ಲಿ. ಅಂಡ್ ಆ ಚೆಕ್ ಪಾಯಿಂಟ್ಸ್ ಏನಿದೆ ಅದರದ್ದು ನಿಮಗೆ ರಿಪೋರ್ಟ್ ಕೂಡ ಕೊಡ್ತಾರೆ. ಸೊ ನೀವು ಮ್ಯಾನ್ಯುಯಲಿ ನೋಡ್ಕೊಂಡು ಕೂಡ ಚೆಕ್ ಮಾಡಬಹುದು. ನೀವು ಪ್ರಾಂಡ್ ಮೋಟರ್ಸ್ ಅಂತ ವೆಬ್ಸೈಟ್ ಇದೆ, ಅದ್ರಲ್ಲಿ ನಿಮಗೆ ವಿತ್ ನಿಮಗೆ ನಮ್ದು ಇನ್ಸ್ಪೆಕ್ಷನ್ ರಿಪೋರ್ಟ್ ಸಮೇತ ವಿತ್ ಪ್ರೈಸಸ್ ಡೀಟೇಲ್ಸ್ ಪಿಕ್ಚರ್ಸ್ ಎಲ್ಲ ಬರುತ್ತೆ ಸರ್. ನೀವು ಚೆಕ್ ಮಾಡಬಹುದು ವೆಬ್ಸೈಟ್ ಅಲ್ಲಿ. ಸೊ ಇವ್ರದೇ ವೆಬ್ಸೈಟ್ ಕೂಡ ಇದೆ ಪ್ರಾಂಡ್ ಮೋಟರ್ಸ್ ಅಂತ. ನೀವು ಅದರಲ್ಲೂ ಹೋಗಿ ಚೆಕ್ ಮಾಡಬಹುದು. ಇಲ್ಲ ಬಂದು ಫಿಸಿಕಲಿ ನೋಡ್ತೀನಿ ಅಂದ್ರೆ ಫಿಸಿಕಲಿ ಬಂದು ಚೆಕ್ ಮಾಡಬಹುದು. ಇಲ್ಲಿ ಬಂದು ಚೆಕ್ ಮಾಡಬಹುದು. ನೀವು ಟೆಸ್ಟ್ ಡ್ರೈವ್ ನೋಡಬಹುದು ವೆಹಿಕಲ್ ಜೊತೆಗೆ ನಿಮಗೆ ಬೇರೆ ಆಪ್ಷನ್ಸ್ ಕೂಡ ಸಿಗುತ್ತೆ. ನಮ್ಮಲ್ಲಿ ಇಷ್ಟೇ ವೆಹಿಕಲ್ ಸ್ಟಾಕ್ ಅಲ್ಲ ಸರ್, ಇನ್ನು ತುಂಬಾ ವೆಹಿಕಲ್ಸ್ ಇದೆ. ನಮ್ಮ ಶಾಪ್ ಅಲ್ಲಿ ಯಾವ್ದು ಬೇಕು ಅದು ಮಾತ್ರ ಸೆಲೆಕ್ಟ್ ಮಾಡಿ ನಿಲ್ಸ್ಕೊಂಡಿದೀವಿ. ಹೌದೌದು. ಆಲ್ಮೋಸ್ಟ್ ಇವರ ಕ್ಯಾಟಲಾಗ್ ತೋರಿಸಿದ್ರು ವೆಬ್ಸೈಟ್ ಅಲ್ಲಿ 130 ಕಾರ್ಗಳಿದೆ.
ಅದರಲ್ಲಿ ಇಲ್ಲಿ ಅರ್ಧನೂ ಇಲ್ಲ ಅಲ್ಲ ಸರ್? ಇಲ್ಲಿ ನಾವು ಚೂಸ್ ಕೆಲವೊಂದು ವೆಹಿಕಲ್ಸ್ ಅಷ್ಟೇ ನಮಗೆ ಎಷ್ಟು ಜಾಗ ಇದೆ ಇಲ್ಲಿ ಅದ್ರ ಮಾತ್ರ ಮಾಡಿದ್ವಿ. ಬಟ್ ನಿಮ್ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಕೊಟ್ಟರೆ ನಮಗೆ ನಾವು ಅದ್ರ ಪ್ರಕಾರ ಚೆನ್ನಾಗಿರೋ ವೆಹಿಕಲ್ ಹುಡುಕೊಡ್ತೀವಿ. ಹೌದು, ಆಲ್ಮೋಸ್ಟ್ ಇವ್ರ ಹತ್ರ ಪ್ರತಿಯೊಂದು ಗಾಡಿನೂ ಇದೆ. ನೀವು ಜಸ್ಟ್ ವೆಬ್ಸೈಟ್ಗೆ ಹೋಗಿ ಚೆಕ್ಔಟ್ ಮಾಡಿದ್ರೆ ಸಾಕು, ನಿಮ್ಗೆ ಅಲ್ಲೇ ಸಿಕ್ಬಿಡುತ್ತೆ. ನಿಮ್ಮ ಸರ್ ಲೆಸ್ ಡ್ರಿವನ್ ವೆಹಿಕಲ್ಸ್, ಸರ್ಟಿಫೈಡ್ ವೆಹಿಕಲ್ಸ್ ಅಂಡ್ ಮೋಸ್ಟ್ ಪ್ರಾಬಬ್ಲಿ ಸಿಂಗಲ್ ಓನರ್ ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೆಕೆಂಡ್ ಓನರ್. ಸರ್ ಮೇಲೆ ನಾವು ಹೋಗೋದಿಲ್ಲ, ಯಾಕಂದ್ರೆ ನಮ್ದು 150 ಚೆಕ್ ಪಾಯಿಂಟ್ಸ್ ಏನಿದೆ ಅದನ್ನ ಮ್ಯಾಚ್ ಆಗಬೇಕು ವೆಹಿಕಲ್. ಆ ಕ್ವಾಲಿಟಿ ಇದ್ರೆ ಮಾತ್ರ ನಾವು ತಗೊಂಡ್ರೆ ಬಿಸ್ನೆಸ್ ಮಾಡೋದು, ಇಲ್ಲ ಅಂದ್ರೆ ನಾವು ವೆಹಿಕಲ್ ಕನ್ಸಿಡರ್ ಮಾಡೋದಿಲ್ಲ. ಸಿಂಗಲ್ ಓನರ್ ಗಾಡಿ ಎಲ್ಲೂ ಸಿಗಲ್ಲ ಸರ್. 580 ಫೈನಲ್ ಸರ್. 5,90,000. ಹೌದು, ಅದಕ್ಕಿಂತ ಕಡಿಮೆ ನಿಮ್ಗೆ ಎಲ್ಲೂ ಸಿಗಲ್ಲ ಸರ್. ಸಿಂಗಲ್ ಓನರ್ ಗಾಡಿ. 5,90,000ಕ್ಕೆ ಕ್ರೆಟಾ ಸಿಗ್ತಾ ಇದೆ. ಕ್ರೆಟಾ ಸಿಂಗಲ್ ಓನರ್ ವೈಟ್ ಕಲರ್ ವಿತ್ 1 year ವ್ಯಾರಂಟಿ. ಅದರಲ್ಲೂ ಬರೀ ಎಷ್ಟು ಓಡಿದೆ ಅಂದ್ರೆ ಸರ್? ಬರೀ 66,000 ಸರ್. ರೆಕಾರ್ಡೆಡ್ ಹಿಸ್ಟ್ರಿ. ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾ ಇರ್ಬೋದು ಜರ್ಮನ್ ರೆಡ್ ಕಲರ್ ಪೋಲೋನು ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಡೀಸೆಲ್ ಗಾಡಿ ಸರ್. ಸಿಂಗಲ್ ಓನರ್. 17 ಮಾಡಲು 1.5 TDI ಸರ್. ಇದು 17 ಮಾಡಲು ಸಿಂಗಲ್ ಓನರ್. ಓಕೆ, 69,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಮತ್ತೆ 1.5 TDI ಸರ್. ನಿಮಗೆ ಮುಂಚೆ ಬಂದಿದ್ದು ಪೋಲೋ ಎಲ್ಲ ಡೀಸೆಲ್ 1.2 ಬರ್ತಾ ಇತ್ತು. ಇದು 1.5 ಲೀಟರ್ ಇಂಜಿನ್ ಸರ್. ಇದು ತುಂಬಾ ಪವರ್ಫುಲ್ ಇದೆ, ಜೊತೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್ ಗಾಡಿ ಇದು. ಓಕೆ, ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ಕ್ಲಾಸ್ ಆಗಿದೆ, ಏನು ಮಾತಾಡಂಗಿಲ್ಲ. ಜಸ್ಟ್ 60,000 ಚೇಂಜ್ ಓಡಿದೆ ಅಲ್ಲ? 67,000 ಓಡಿದೆ ಸರ್. 67,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಪ್ರೈಸಿಂಗ್ 6,75,000 ಇದೆ ಸರ್. ನೆಗೋಷಿಯೇಟ್ ಆಗುತ್ತೆ ಸರ್. ಫೈನಲ್ ರೇಟ್ ಅಂದ್ರೆ? ಫೈನಲ್ ಪ್ರೈಸ್ ಸರ್ ನಿಮ್ಗೊಂದು 655 ಎಲ್ಲ ಕೊಟ್ಬಿಡ್ತೀವಿ ಸರ್. 6,55,000 ವಿತ್ ವ್ಯಾರಂಟಿ ಕೊಡ್ತೀವಿ ಸರ್. ಇದು ಗಾಡಿಗೂ ಕೂಡ ವ್ಯಾರಂಟಿ ಕೊಡ್ತೀವಿ. ಇನ್ನೊಂದು ರೇಟ್ ಹೇಳ್ತೀರಾ ಸರ್? ಪ್ರೈಸ್ 650 ಮಾಡಿ ಸರ್. ಫೈನಲ್ ಸರ್. 6,50,000 ಆಗಲ್ಲ. ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಆನ್ ಟೇಬಲ್ ಹೋಗ್ಲಿ ಅಷ್ಟೇ ಸರ್. 650ಗಿಂತ ಕಡಿಮೆ ನಿಮ್ಗೆಲ್ಲೂ ಸಿಗಲ್ಲ ಸರ್ ಈ ತರ ಗಾಡಿ. ರೆಡ್ ಕಲರ್ ಡೀಸೆಲ್ ಗಾಡಿ ಸಿಂಗಲ್ ಓನರ್. ನಿಮ್ಗೆ ಇಷ್ಟು ಕಡಿಮೆ ಓಡಿರೋ ಗಾಡಿ ಈ ಪ್ರೈಸ್ ಎಲ್ಲೂ ಸಿಗಲ್ಲ ಸರ್. ಎಷ್ಟನೇ ಮಾಡೆಲ್ ಅಂದ್ರೆ ಸರ್ ಇದು? 17 ಮಾಡೆಲ್ ಸರ್ ಇದು. 17 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್. ಓಕೆ, ಬರೀ 66,000 ಓಡಿದೆ. 1.5 TDI ಗಾಡಿ ಸರ್. ನೆಕ್ಸ್ಟ್ ಇನ್ನೊಂದು ಈ ಕಲರ್ ಇಷ್ಟ ಇಲ್ಲ ಅಂದ್ರೆ ಈ ಕಲರ್ ಇದೆ ನೋಡಿ. ಆಲ್ಮೋಸ್ಟ್ ಪೋಲೋದಲ್ಲಿ ಇದಕ್ಕೆ ಜಾಸ್ತಿ ಹೋಗೋದು ಜನ. ಹೌದು, ಇದು ಬಂದು ಸರ್ ನಿಮಗೆ 14 ಮಾಡೆಲ್ ಪೆಟ್ರೋಲ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ಕಂಫರ್ಟ್ ಲೈನ್ ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ. ಇದು ಓಡಿರೋದು ಬರೀ 45,000 ಸಿಂಗಲ್ ಓನರ್ ಗಾಡಿ ಸರ್. ಇದು 45,000 1.2 ಪೆಟ್ರೋಲ್. ಮಾಡಿಫೈ ಎಲ್ಲ ಮಾಡಿಸಬೇಕು ಅಂತ ತುಂಬಾ ಕ್ರೇಜ್ ಇದೆ. ಇದು ನಿಮಗೆ ಕರೆಕ್ಟ್ ಸೂಟಬಲ್ ವೆಹಿಕಲ್ ಸರ್. ನಿಮಗೆ ಪೆಟ್ರೋಲ್ ಇಂಜಿನ್ ಯಾವ ತರ ಬೇಕಾದ್ರೂ ಟ್ಯೂನ್ ಮಾಡಬಹುದು. ಎಕ್ಸಾಸ್ಟ್ ಹಾಕ್ಸಕ್ಕೆ, ಹೆಡರ್ ಹಾಕ್ಸಕ್ಕೆ ಎಲ್ಲದಕ್ಕೂ ವೆರಿ ಸೂಟಬಲ್ ವೆಹಿಕಲ್ ಸರ್ ಇದು. 1.2 MPI. ಹೌದು, 2014 ಮಾಡೆಲ್ ಸಿಂಗಲ್ ಓನರ್, 45,000 ಕಿಲೋಮೀಟರ್ಸ್ ಓನ್ಲಿ. ಓಕೆ. ಪ್ರೈಸಿಂಗ್ ಬಂದು ಸರ್ ನಿಮಗೆ 4.75 ಇದೆ ಸರ್. ಫೈನಲ್ ಬಂದು ನಿಮ್ಗೆ 4.6 ಎಲ್ಲ ಕೊಟ್ಬಿಡ್ತೀವಿ ಸರ್. 4,60,000. ಹೌದು. ಇನ್ನೊಂದು ಪ್ರೈಸ್ ಸರ್ ಫೈನಲ್ ನಿಮಗೆ ಸರ್ ನಿಮ್ಮ ಹೆಸರು ಹೇಳ್ಕೊಂಡ್ ಬಂದ್ರೆ ಇನ್ನೊಂದು 10,000 ಫೈನಲ್ ಕೊಟ್ಬಿಡ್ತೀವಿ ಸರ್. 4,50,000 ಫೈನಲ್. ಸಿಂಗಲ್ ಓನರ್ ಗಾಡಿ ಸರ್. ಓನ್ಲಿ 45,000 ಕಿಲೋಮೀಟರ್ಸ್ ಅಷ್ಟೇ. 4,50,000ಕ್ಕೂ ಪೋಲೋ ಇದೆ. ಡೀಟೇಲ್ಸ್ ಸರ್? ಓಡಿರೋದು 45,000 ಕಿಲೋಮೀಟರ್, 14 ಮಾಡೆಲ್, ಸಿಂಗಲ್ ಓನರ್. ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಿಫ್ಟ್ ಇದೆ ಸರ್. 2017 ಮಾಡೆಲ್ ಸಿಂಗಲ್ ಓನರ್, ಬರೀ 78,000 ಕಿಲೋಮೀಟರ್ ಅಷ್ಟೇ ಆಗಿರೋದು ಸರ್. ಇದು LX ಆಪ್ಷನಲ್. ಬಟ್ ನಿಮ್ಗೆ ಇದರಲ್ಲಿ ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಹಾಕಿದೀವಿ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ಲೆದರ್ ಇಂಟೀರಿಯರ್ಸ್ ಪ್ರತಿಯೊಂದು ಬರುತ್ತೆ ಸರ್ ಈ ಗಾಡಿಯಲ್ಲಿ. LX ಆಪ್ಷನ್ ಗ್ರೇ ಕಲರ್ ಸರ್. ವೆರಿ ಈಸಿ ಟು ಮೇಂಟೈನ್. ನಿಮಗೆ ವೈಟ್, ಸಿಲ್ವರ್, ಬ್ಲಾಕ್ ಅಂತ ನಿಮ್ಗೆ ಅವಾಗ ಕ್ಲೀನ್ ಮಾಡಿಸ್ತಾರಬೇಕಾಗುತ್ತೆ. ಬಟ್ ಗ್ರೇ ನಿಮಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಲಿ, ಧೂಳಾಗ್ಲಿ ಏನು ಕಾಣಲ್ಲ. ವೆರಿ ಈಸಿ ಟು ಮೇಂಟೈನ್ ಕಲರ್ ಸರ್. ಸಿಂಗಲ್ ಓನರ್ ಗಾಡಿ. ಬರೀ 5 ಲಕ್ಷ. ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಗಾಡಿ ನಿಮಗೆ 5 ಲಕ್ಷಕ್ಕಿಂತ ಕಡಿಮೆ ಸಿಂಗಲ್ ಓನರ್ ಎಲ್ಲೂ ಸಿಗಲ್ಲ ಸರ್. ಸ್ವಿಫ್ಟ್ 16 ಮಾಡಲ್ ಸರ್ ಇದು. 16 ಮಾಡಲ್ ಗಾಡಿ ನಿಮ್ಗೆ ಕಡಿಮೆ ಸಿಗಲ್ಲ. ಎಷ್ಟು ಕಡಿಮೆ ಸಿಗಲ್ಲ. 16 ಮಾಡಲ್ ಸ್ವಿಫ್ಟ್ ಬರೀ 5 ಲಕ್ಷನಾ? ಬರೀ 5 ಲಕ್ಷ ಸಿಂಗಲ್ ಓನರ್ ಗಾಡಿ. ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಬರ್ಲಿ ಆನ್ ದ ಟೇಬಲ್ ಬರ್ಲಿ ಮಾಡ್ಕೊಳ್ಳೋಣ. ಇದೆಷ್ಟು ಓಡಿದೆ ಅಂದ್ರೆ ಸರ್ ಗಾಡಿ? ಸರ್ ಇದು 76,000 ಓಡಿದೆ. ಇದು 76,000 ಓಡಿದೆ. 16 ಮಾಡಲ್ ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ ವಿತ್ ವ್ಯಾರಂಟಿ. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆಯಲ್ಲ ಸರ್? ಸರ್ 2011 ಮಾಡಲ್ ಸರ್. ಇದು ಆಟೋಮೆಟಿಕ್ ಸಿಂಗಲ್ ಓನರ್. 54,000 ಓಡಿದೆ ಸರ್. ಓಕೆ. ನಿಮ್ಗೆ ಫ್ಯಾಮಿಲಿಲಿ ಈಗ ನಿಮ್ಮ ವೈಫ್ ಯಾರು ಕಲಿಬೇಕಂತಿರ್ತಾರೆ, ಅಥವಾ ಮನೇಲಿ ಸೆಕೆಂಡರಿ ವೆಹಿಕಲ್ ಯೂಸ್ ಮಾಡ್ಬೇಕಂತಿರ್ತೀರಾ. ವೆರಿ ಬ್ಯೂಟಿಫುಲ್ ವೆಹಿಕಲ್ ನೋಡಿ, ವೈಟ್ ಕಲರ್ ಇದೆ, ಸಿಂಗಲ್ ಓನರ್, 54,000 ಓಡಿದೆ ಸರ್. 54,000 ಓಡಿದೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ. ತುಂಬಾ ವೆಲ್ ಮೇಂಟೈನ್ ಮಾಡೋರೆ. ಅದರಲ್ಲೂ ಆಟೋಮೆಟಿಕ್ ಸ್ಪೆಷಲಿ ಲೇಡೀಸ್ಗೆಲ್ಲ ಸುಮಾರು ಜನ ಹುಡುಕ್ತಾ ಇರ್ತಾರೆ. ಪ್ರೈಸಿಂಗ್ ವೈಸ್ ಸರ್? ಪ್ರೈಸಿಂಗ್ ಬಂದು ಸರ್ ನಿಮಗೆ ಇದು 3.5 ಇದೆ. ನೆಗೋಷಿಯಬಲ್ ಆಗುತ್ತೆ ಸರ್. ಒಂದು ರೇಟ್ ಆನ್ ದ ಟೇಬಲ್ ನಾವು ಮಾಡ್ಕೊಡ್ತೀವಿ ಸರ್. ಒಂದು ರೇಟ್ ಹೇಳ್ಬಿಡಿ ಸರ್. ಸರ್ 335 ಫೈನಲ್ ಮಾಡ್ಕೊಡ್ತೀವಿ ಸರ್. ಸಿಂಗಲ್ ಓನರ್ ವೈಟ್ ಕಲರ್ ವಿತ್ ವಾರಂಟಿ ಕೊಡ್ತೀವಲ್ಲ. ಓಕೆ. ಇದಕ್ಕೂ 1 year ವ್ಯಾರಂಟಿ. ಇದಕ್ಕೂ 1 year ವ್ಯಾರಂಟಿ ಆನ್ ಇಂಜಿನ್ ಗೇರ್ ಬಾಕ್ಸ್ ನಿಮಗೆ ಸಿಗುತ್ತೆ ಸರ್. ಹೌದು. ಅಂಡ್ ಸರ್ ನಿಮ್ಮಲ್ಲಿ ಇನ್ನೊಂದು ಪಾಲಿಸಿ ಇದೆಯಲ್ಲ, 5 ದಿನದಲ್ಲಿ ಏನೋ ಕ್ಯಾನ್ಸಲೇಷನ್. ಸರ್ ಇನ್ ಕೇಸ್ ನೀವು ವೆಹಿಕಲ್ ಬಂದು ಬುಕ್ ಮಾಡ್ತೀರಾ, ನೀವು ಬುಕ್ ಮಾಡಿದ್ಮೇಲೆ 4 ಕಡೆ ನೋಡ್ತೀರಾ, ನಿಮ್ಗೆ ಯಾವ್ದಾದ್ರು ಗಾಡಿ ನಮ್ಮಲ್ಲಿ ಕಂಪನಿ ಚೆನ್ನಾಗಿದೆ ಅಂತ ಅನ್ಸ್ತು ಅನ್ಕೊಳ್ಳಿ, ನಮ್ಮಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನೀವು ಏನ್ ಬುಕಿಂಗ್ ಅಮೌಂಟ್ ಪೇ ಮಾಡಿರ್ತೀರಾ ನಾವು ಅದ್ರಲ್ಲಿ 1 ರೂಪಾಯಿ ಇಡಲ್ಲ ಸರ್. ಕಂಪ್ಲೀಟ್ ರಿಫಂಡ್ ಮಾಡ್ಕೊಡ್ತೀವಿ ನಿಮಗೆ. 5 ದಿನದಲ್ಲಿ ನೀವು ಕ್ಯಾನ್ಸಲ್ ಮಾಡಿದ್ರೆ ಎಂಟೈರ್ ಬುಕಿಂಗ್ ಅಮೌಂಟ್ ನಿಮಗೆ ರಿಫಂಡ್ ಕೊಡ್ತೀವಿ ಸರ್. ಹೌದಾ? ಈ ತರ ಆಪ್ಷನ್ ಇದೆ. ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ XUV 500 ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 15 ಮಾಡೆಲ್ ಸಿಂಗಲ್ ಓನರ್. ಓಕೆ. ವಿತ್ ಸನ್ರೂಫ್. ಸನ್ರೂಫ್ ಬರುತ್ತೆ. ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಇದೆ. ಜೆನ್ವಿನ್ ರೀಡಿಂಗ್ ಸರ್. ಬರೀ 66,000 ಕಿಲೋಮೀಟರ್ ಓಡಿದೆ ಸರ್. ಬರೀ 66,000. ಹೌದು. ಓಕೆ. ಹೌದು. ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಗಾಡಿಯಲ್ಲಿ, ನಿಮಗೆ ಜೊತೆಗೆ ಸನ್ರೂಫ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ,
ಆಲ್ಮೋಸ್ಟ್ ಪ್ರತಿಯೊಂದು ಫೀಚರ್ಸ್ ಪ್ರತಿಯೊಂದು ಬರುತ್ತೆ ಸರ್. ಸನ್ ರೂಫ್ ಇಂದ 16 ಬಂದು ಆಲ್ಮೋಸ್ಟ್ ಟಾಪ್ ಅಂಡ್ ವೆಹಿಕಲ್ ವಿತ್ ನಿಮಗೆ ಸೀಟ್ ಅಲ್ಲಿ ಕೂಡ ಏರ್ ಬ್ಯಾಗ್ಸ್ ಬರುತ್ತೆ ಇದು. ಓಕೆ ಓಕೆ ಹೌದಾ. ಸಿಂಗಲ್ ಓನರ್ ವೆಹಿಕಲ್ ಓನ್ಲಿ 66,000 ಕಿಲೋಮೀಟರ್ಸ್ ಡ್ರಿವನ್ ಸರ್. ಸಿಂಗಲ್ ಓನರ್ ಬರೀ 66,000 ಹೊಡಿದೆ. ಅಲಾಯ್ ವೀಲ್ಸ್, ಸನ್ ರೂಫ್, ಪುಷ್ ಸ್ಟಾರ್ಟ್ ಬಟನ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ಸೆನ್ಸರ್ಸ್, ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಪ್ರತಿಯೊಂದು ಫೀಚರ್ ಇದೆ ಸರ್ ಇದರಲ್ಲಿ. ಓಕೆ ಪ್ರೈಸಿಂಗ್ ವೈಸ್ ಸರ್? ಪ್ರೈಸ್ ಬಂದು ಸರ್ ಇದು ನಿಮಗೆ 970 ಇದೆ. ಫೈನಲ್ ಟು ಫೈನಲ್ ನಿಮ್ಮ ಕಡೆ ಬಂದ್ರೆ ಒಂದು 940 ಎಲ್ಲ ಕೊಟ್ಬಿಡ್ತೀವಿ ಸರ್ ಗಾಡಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ದೊಡ್ಡ ಗಾಡಿ ಅಲ್ವಾ? ದೊಡ್ಡ ಗಾಡಿ ಬಟ್ ಸಿಂಗಲ್ ಓನರ್ ಗಾಡಿ ಅಲ್ಲ ಸರ್. ಸರ್ ಪ್ರೈಸಿಂಗ್ ವೈಸ್ ಏನಾದ್ರು ಮಾಡಿ ಸರ್. ಸರ್ ಬರಲಿ, ಖಂಡಿತ ಇಲ್ಲಿ ವಿಸಿಟ್ ಮಾಡಲಿ, ಟೆಸ್ಟ್ ಡ್ರೈವ್ ತಗೊಳ್ಳಿ, ಗಾಡಿ ನೋಡ್ಲಿ, ಖಂಡಿತ ಟೇಬಲ್ ಮೇಲೆ ಒಂದು ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಖಂಡಿತ ಬೆಸ್ಟ್ ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಡ್ಲೇಬೇಕು ಸರ್. ಹೌದು ಮಾಡಿಸ್ಕೊಡೋಣ ಸರ್. ಆಲ್ಮೋಸ್ಟ್ ಗಾಡಿ ಕಂಡೀಷನ್ ಅಂತೂ ಚೆನ್ನಾಗಿದೆ. ಪ್ರೈಸಿಂಗ್ ವೈಸ್ ಒಂದು ಏನಾದರೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ಬೇಕು ಸರ್. ಆನ್ ದ ಟೇಬಲ್ ಬರಲಿ, ನಾವು ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಬಂದು ಗಾಡಿ ನೋಡ್ಲಿ. ಹೌದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಫಾರ್ಚುನರ್ ಇದೆಯಲ್ಲ ಸರ್, ಟೊಯೋಟಾ ಫಾರ್ಚುನರ್. ಸರ್ ಫಾರ್ಚುನರ್ ಇದು ಬಂದು 2013 ಮಾಡೆಲ್ ಇದೆ ಸರ್. ಓನ್ಲಿ 85,000 ಕಿಲೋಮೀಟರ್ಸ್ ಡ್ರಿವನ್. ಬರೀ 85,000. ಬರೀ 85,000 ಫಾರ್ಚುನರ್ ಸರ್. ನಿಮಗೆ 3 ಲೀಟರ್ ಇಂಜಿನ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ನಿಮಗೆ ಇಷ್ಟು ಕಡಿಮೆ ಓಡಿರೋ ಫಾರ್ಚುನರ್ ಸಿಗಲ್ಲ ಸರ್ ಈ ವೇರಿಯಂಟ್. ಕಂಡೀಷನ್ ಸೂಪರ್ ಆಗಿದೆ. 13 ಮಾಡಲ್ ಸರ್ ಇದು? 13 ಮಾಡೆಲ್ ಸರ್. ಮ್ಯಾನ್ಯುವಲ್ 3 ಲೀಟರ್ ಇಂಜಿನ್ ಸರ್. ಮ್ಯಾನ್ಯುವಲ್. ಓಕೆ ಓಕೆ. ಗಾಡಿ ಕಂಡೀಷನ್ ಅಂತೂ ಸಖತ್ತಾಗಿದೆ. ಪ್ರೈಸಿಂಗ್ ವೈಸ್ ಸರ್? ಪ್ರೈಸಿಂಗ್ ಬಂದು ಸರ್ ನಿಮ್ಗೆ ಇದು 15 lakhs ಇದೆ ಸರ್. ಸರ್ ಕಡಿಮೆ ಮಾಡಿ ಸರ್. ಸರ್ 50,000 ಕಡಿಮೆ ಮಾಡ್ತೀನಿ ಸರ್. 14.5. 14,50,000. ಹೌದು. ಓಕೆ. ಏನಾದ್ರು ಇನ್ನೊಂದು ಪ್ರೈಸ್ ಅದರಲ್ಲಿ? ಸರ್ ಬರಲಿ ಸರ್, ಗಾಡಿ ನೋಡ್ಲಿ ಸರ್, ಗಾಡಿ ಕ್ವಾಲಿಟಿ ನೋಡ್ಲಿ, ಆಮೇಲೆ ನೀವು ಹೇಳ್ತೀರಾ ಸರ್. ಓಕೆ. ಆನ್ ಟೇಬಲ್ ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಖಂಡಿತ ಮಾಡ್ಕೊಳ್ಳೋಣ ಸರ್. ಫಾರ್ಚುನರ್ ನೋಡಿ ಬರೀ ಎಷ್ಟು ಹೊಡಿದೆ ಸರ್? 85,000 ಅಷ್ಟೇ ಹೊಡಿದೆ. ಫಾರ್ಚುನರ್ ಅದು 85,000 ಅಂದ್ರೆ ನಿಮ್ಗೆ 8,500 ಲೆಕ್ಕ ಫಾರ್ಚುನರ್ ಅಲ್ಲಿ. ಹೌದೌದು. ಆಲ್ಮೋಸ್ಟ್ ಫಾರ್ಚುನರ್ ಅಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಹೊಡಿರೋ ಗಾಡಿಗಳು ನಾನು ಇವತ್ತರೆಗೂ ನೋಡೇ ಇಲ್ಲ. ನಮ್ದು ಬರೀ 85,000 ಹೊಡಿದೆ ಸರ್. ಬಾಡಿ ಲೈನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಿಲ್ವರ್ ಕಲರ್ ವಿತ್ ಗ್ರೇ ಅಲಾಯ್ಸ್. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. BMW ವಾರಂಟಿ ಕೊಡ್ತೀರಾ ಸರ್? ಸರ್ ನಮ್ಮಲ್ಲಿ BMW ಇರಲಿ, ಟೊಯೋಟಾ ಇರಲಿ, ಮಾರುತಿ ಇರಲಿ, ಎಲ್ಲಾ ಗಾಡಿಗೂ ವಾರಂಟಿ ಕೊಡ್ತೀವಿ ಸರ್. 1 ಇಯರ್ ಆನ್ ಇಂಜಿನ್, ಗೇರ್ ಬಾಕ್ಸ್, ಎಲ್ಲಾ ಗಾಡಿಗೂ ವಾರಂಟಿ ಕೊಡ್ತೀವಿ. ಇದೆಷ್ಟನೇ ಮಾಡಲ್ ಸರ್ BMW? ಇದು ಬಂದು ನಿಮಗೆ 2013 ಮಾಡಲು 320D ಸರ್. ಡೀಸೆಲ್ ವೆಹಿಕಲ್. 2013 ಮಾಡಲ್ 3 ಸೀರೀಸ್ 320D. ಓಕೆ. ಹೌದು. ನೋಡ್ತಾ ಇರ್ಬೋದು ಗಾಡಿ ಟೈರ್ಸ್ ಕಂಡೀಷನ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಎಷ್ಟು ಹೊಡಿದೆ ಸರ್ ಗಾಡಿ ಇದು? ಸರ್ ಗಾಡಿ ಬಂದು ನಿಮಗೆ 90,000 ರೆಕಾರ್ಡೆಡ್ ಸರ್. 90,000 ಡ್ರಿವನ್ ಆಗಿದೆ. ರೆಕಾರ್ಡೆಡ್ ಅಂತ ಡೀಸೆಲ್ ಇಂಜಿನ್. ಹೌದು, ವಿತ್ ವಾರಂಟಿ ಕೊಡ್ತೀವಿ. ಓಕೆ ಓಕೆ. ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್. ಗೇರ್ ಬಾಕ್ಸ್ ಗೆ ಎಲ್ಲದಕ್ಕೂ ವಾರಂಟಿ ಕೊಡ್ತೀವಿ. ಗೇರ್ ಬಾಕ್ಸ್ ಅಂಡ್ ಇಂಜಿನ್ ಕಂಪ್ಲೀಟ್ ವಾರಂಟಿ ಕೊಡ್ತೀವಿ ಸರ್. ಹೌದು. ಪ್ರೈಸಿಂಗ್ ವೈಸ್? ಪ್ರೈಸ್ ಬಂದು ಸರ್ 9,50,000 ಇದೆ. ನೆಗೋಷಿಯೇಟ್ ಆಗುತ್ತೆ ಸರ್ ಆನ್ ದ ಟೇಬಲ್. ಫೈನಲ್ ರೇಟ್ ಅಂದ್ರೆ ಒಂದು ರೇಟ್ ಹೇಳಿ ಸರ್. ಸರ್ ಫೈನಲ್ ಪ್ರೈಸ್ ನಿಮಗೆ ಹೆಂಗೆ ಫಾರ್ಚುನರ್ 50,000 ಕೊಟ್ಟನು ಅದಕ್ಕೆ ಇದೇ ತರ 9 lakhs ಫೈನಲ್ ಆಗುತ್ತೆ ಸರ್. 9 ಲಕ್ಷ. 9 ಲಕ್ಷ. 9 ಲಕ್ಷಕ್ಕೆ 13 ಮಾಡಲ್. 320D ಡೀಸೆಲ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ಗಾಡಿ ಅಲ್ಲ, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಹೌದು. ನಿಮಗೆ ಮೈಲೇಜ್ ಗೆಲ್ಲ ಎದರಂಗೆ ಇಲ್ಲ, ಆರಾಮ ಮೈಲೇಜ್ ಬರುತ್ತೆ ಡೀಸೆಲ್ ಗಾಡಿ ಸರ್. ಪ್ರೈಸ್ ಎಷ್ಟು ಅಂದ್ರೆ ಸರ್? ಪ್ರೈಸ್ ಬಂದು ಸರ್ 950 ಇದೆ. ಫೈನಲ್ 9 lakhs ಆಗುತ್ತೆ ಸರ್. 9 ಲಕ್ಷಕ್ಕೆ BMW ಕರ್ನಾಟಕ ವೆಹಿಕಲ್. ಕರ್ನಾಟಕ ವೆಹಿಕಲ್ ಸರ್. 320D ಡೀಸೆಲ್ ಗಾಡಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನಿಮಗೆ ವೆರಿ ವೆರಿ ಸ್ಪೆಷಲ್ ವೆಹಿಕಲ್ ಸರ್ ಇದು. ಯಾಕಂತ ಹೇಳಿದ್ರೆ ಈಗ ಪೋಲೋಗೆ ನೀವು ನೋಡ್ತಿರ್ತಾರೆ, ತುಂಬಾ ಜನ ಹುಡುಗರು ತಗೋಬೇಕಂತಿರ್ತಾರೆ. ಬಟ್ ಹಿಂಗಡೆ ಸ್ಪೇಸ್ ಇರಲ್ಲ ಅಂತ ತಗೊಳ್ಳಲ್ಲ. ಬಟ್ ಇದು ಸೇಮ್ ಇಂಜಿನ್, TSI ಇಂಜಿನ್, DSG ಗೇರ್ ಬಾಕ್ಸ್ ವಿತ್ ನಿಮಗೆ ಸೆಡಾನ್. ಇದು ಹಿಂಗಡೆ ಉದ್ದನೆ ಬೂಟ್ ಬರುತ್ತೆ ಅಂಡ್ ಹಿಂಗಡೆ ಕೂರಬೇಕು ವೆರಿ ಕಂಫರ್ಟೇಬಲ್. ಇದು ಪೆಟ್ರೋಲ್ ವೆಹಿಕಲ್, TSI ಇಂಜಿನ್ ವಿತ್ DSG ಗೇರ್ ಬಾಕ್ಸ್ ಸರ್. ಇದು 14 ಮಾಡೆಲ್. ಓಡಿರೋ 45,000 ಸರ್. ಇದು 45,000. ಹೌದು ಸರ್. ಓಕೆ ಓಕೆ. ರೆಕಾರ್ಡೆಡ್ ಸರ್? ರೆಕಾರ್ಡೆಡ್ ಸರ್ ವಿತ್ ಗೇರ್ ಬಾಕ್ಸ್ ಮತ್ತೆ ಇಂಜಿನ್ ಮತ್ತೆ ಇದಕ್ಕೂ ಕೂಡ ವಾರಂಟಿ ಕೊಡ್ತೀವಿ. ಓಕೆ ಓಕೆ. ಹೌದು. ಬರೀ 45,000 ಓಡಿದೆ ಅಂತ ಗಾಡಿ ನೋಡ್ತಾ ಇರ್ಬೋದು. ಕಂಡೀಷನ್ ಅಂತೂ ಕ್ಲಾಸ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಪ್ರೈಸಿಂಗ್ ವೈಸ್ ಸರ್? ಸಿಂಗಲ್ ಓನರ್ 5 ಲಕ್ಷ ಸರ್. ಇನ್ನೊಂದು ಪ್ರೈಸ್ ಅಂದ್ರೆ ಸರ್ ಬೆಸ್ಟ್ ಪ್ರೈಸ್ ಸರ್ ಇದು. ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ TSI DSG ಗಾಡಿ ಸರ್ ಇದು. TSI DSG ಗಾಡಿ ನಿಮಗೆ. ವೆಂಟೋ ಪೋಲೋ ಅಲ್ಲ, ಇದು ವೆಂಟೋ TSI DSG. ಓಕೆ. ಫೈನಲ್ ರೇಟ್ ಅಂದ್ರೆ ಹೈ ಲೈನ್ ಎಷ್ಟಂದ್ರೆ ಸರ್ ಪ್ರೈಸ್? ಸರ್ 5 lakhs ಆಗುತ್ತೆ ಸರ್. ಇದು 5 ಲಕ್ಷ. 5 ಲಕ್ಷಕ್ಕೆ ನಿಮಗೆ TSI DSG ವೆಹಿಕಲ್ ಸಿಗುತ್ತೆ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಹೋಂಡಾ ಸಿಟಿ ಇದೆ. ಸಿಟಿ ಬಗ್ಗೆ ಹೇಳಿ ಸರ್. ಸರ್ 13 ಮಾಡೆಲ್ ಆಟೋಮೆಟಿಕ್ ಸರ್ ಇದು. ಓಕೆ. 89,000 ಓಡಿದೆ ಸರ್. ಎಷ್ಟು ಸರ್? 89,000 ಕಿಲೋಮೀಟರ್ಸ್. ಆಟೋಮೆಟಿಕ್ ಸಿಟಿ ಸರ್ ಇದು. ವೆರಿ ಕಂಫರ್ಟೇಬಲ್ ಟು ಡ್ರೈವ್ ಇನ್ ದ ಸಿಟಿ. ಓಕೆ. ಬ್ಲಾಕ್ ಕಲರ್ ಸರ್. ಹೌದು. ಗಾಡಿ ಬಂದು ನಿಮಗೆ ಪ್ರೈಸ್ 4.65 ಇದೆ. ನೆಗೋಷಿಯಬಲ್ ಆಗುತ್ತೆ ಸರ್ ಪ್ರೈಸ್. 4.65 ನೆಗೋಷಿಯಬಲ್. ಆಟೋಮೆಟಿಕ್ ವೆಹಿಕಲ್ ವಿತ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮೇಲೆ ವಾರಂಟಿ ಕೊಡ್ತೀವಿ ಸರ್. ಫೈನಲ್ ಅಂದ್ರೆ ಫೈನಲ್ ಬಂದು ಸರ್ ನಿಮಗೆ ಇದು ಗಾಡಿ ನಿಮಗೆ 4.65 ಇದೆ. 4.5 ಎಲ್ಲ ಕೊಟ್ಬಿಡ್ತೀವಿ ಸರ್. ಸರ್ ಹೆಚ್ಚು ಕಡಿಮೆ ಮಾಡಿಕೊಡಿ ಸರ್. ಬರ್ತಾರಾ ಸರ್? ಕಸ್ಟಮರ್ ಬರಲಿ, ಆನ್ ದ ಟೇಬಲ್ ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ಆಗಬೇಕು ಸರ್. ಖಂಡಿತ ಸರ್. ಗಾಡಿ ಕ್ವಾಲಿಟಿ ಅಂತ 100% ನೋ ಕಾಂಪ್ರಮೈಸ್. ನಿಮಗೆ ಪ್ರೈಸ್ ಕೂಡ ಬೆಸ್ಟ್ ಏನಿದೆ ನಾನು ಮಾಡಿಸ್ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು Hyundai ಅಲ್ಲಿ ವೆನ್ಯೂನು ಇದೆ, i20 ಇದೆ. ಇದ್ರ ಬಗ್ಗೆ ಹೇಳಿ ಸರ್. i20 ಸರ್ i20 ವೆರಿ ರೀಸೆಂಟ್ ಮಾಡೆಲ್. 2018 ಓನ್ಲಿ 27,000 ಕಿಲೋಮೀಟರ್ಸ್ ಅಷ್ಟೇ ಓಡಿದೆ ಸರ್. ಬರೀ 27,000. ಬರೀ 27,000 ಓಡಿದೆ ಸರ್. ಓಕೆ ಓಕೆ ಓಕೆ. ಸಿಂಗಲ್ ಓನರ್ ಗಾಡಿ, ವೈಟ್ ಕಲರ್. ಸಿಂಗಲ್ ಓನರ್ ವೆಹಿಕಲ್ 18 ಮಾಡೆಲ್. ಬರೀ 27,000 ಓಡಿದೆ ಸರ್. 27,000 ಓಡಿದೆ. ಓಕೆ ಓಕೆ. ನಿಮಗೆ ಇದರಲ್ಲಿ ಗಾಡಿಲಿ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಸೀಟ್ ಕವರ್ಸ್ ಇದೆ. ಗಾಡಿ ಕಂಡೀಷನ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಫೀಚರ್ಸ್ ವೈಸ್ ಎಲ್ಲ ಏನೇನು ಬರುತ್ತೆ ಸರ್? ಸರ್ ನಿಮಗೆ ಇದರಲ್ಲಿ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಬರುತ್ತೆ. ಫೋನ್ ಕನೆಕ್ಟ್ ಮಾಡ್ಬೋದು ಮ್ಯೂಸಿಕ್ ಸಿಸ್ಟಮ್ಗೆ ವಯಾ ಬ್ಲೂಟೂತ್ ಇದೆ. ಅಂಡ್ ಲೆದರ್ ಸೀಟ್ ಅಪೋಲ್ಸ್ಟ್ರಿ ಇದೆ. ಆಲ್ 4 ಪವರ್ ವಿಂಡೋಸ್ ಬರುತ್ತೆ.
ಸೊ ಇದು ಬಂದು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ವಾ? ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಪ್ರೈಸಿಂಗ್ ವೈಸು ಬಂದು ನಿಮಗೆ 620 ಇದೆ. ರೌಂಡ್ ಫಿಗರ್ 6 lakhs ಸರ್. ನಿಮ್ಮ ಕಡೆಯಿಂದ ಬಂದ್ರೆ 6 ಲಕ್ಷ ಒಳಗಡೆ ಮಾಡ್ಕೊಡಿ ಸರ್, ನಮ್ಮ ವ್ಯೂವರ್ಸ್ ಬರ್ತಾರೆ. ಸರ್ ಏನು ಅಂತ ಹೇಳಿದ್ರೆ ನಿಮಗೆ ಗಾಡಿ ಕಡಿಮೆ ಹೊಡಿರಿ ಸರ್, ಅದಕ್ಕಿಂತ ಕಡಿಮೆ ನಿಮಗೆ ಇಷ್ಟಕ್ಕಿಂತ ಕಡಿಮೆ ಹೊಡಿರೋ ಹೋಂಡಾ ಇದು i20 ನಿಮಗೆ ಈ ಕ್ವಾಲಿಟಿ ಸಿಗಲ್ಲ ಸರ್. ಮಾಡ್ಕೊಡಿ ಸರ್, ಏನೋ ಬೆಸ್ಟ್ ಪ್ರೈಸ್. ಖಂಡಿತ ಸರ್, ಬರ್ಲಿ, ಖಂಡಿತ ಮಾಡ್ಕೊಡ್ತೀನಿ ಸರ್. ಅಲ್ವಾ? ಹೌದು, ರೆಫರೆನ್ಸ್ ಕೊಡ್ತಾರಾ? ಡೆಫಿನೆಟ್ಲಿ ಸರ್, ಬರ್ಲಿ. ವೈಟ್ ಕಲರ್ ಗಾಡಿ ಸರ್, ಕಡಿಮೆ ಓಡಿದೆ, ಬೆಸ್ಟ್ ಏನೇ ಮಾಡ್ಕೊಡ್ತೀನಿ ಸರ್. 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 18 ಮಾಡಲ್ ಸರ್, ಲೆಸ್ ಡ್ರಿವನ್. ಈಗ ವೆನ್ಯೂ ಸರ್, ಸರ್ ವೆನ್ಯೂ ಬಂದಿದ್ದು 2019 ಮಾಡಲ್ ಸರ್. 19 ಮಾಡಲ್, ಓನ್ಲಿ 34,000 ಕಿಲೋಮೀಟರ್ಸ್ ಡ್ರಿವನ್, 1 ಲೀಟರ್ ಟರ್ಬೋ ಚಾರ್ಜ್ ಇಂಜಿನ್ ಸರ್ ಇದು. 1 ಲೀಟರ್ ಟರ್ಬೋ ಇಂಜಿನ್. ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ವೈಸ್ ಸರ್, ಪ್ರೈಸ್ ಬಂದು 8.65 ಇದೆ ಸರ್. ಫೈನಲ್ ಅಂದ್ರೆ ಸರ್ ಫೈನಲ್ ಬಂದು ರೌಂಡ್ ಫಿಗರ್ 8.5 ಮಾಡ್ಕೊಳ್ಳೋಣ ಸರ್. 8,50,000 ಸರ್, ರೌಂಡ್ ಫಿಗರ್ ಮಾಡ್ಕೊಳ್ಳೋಣ ಸರ್. 8.5 ಲಕ್ಷ ವಿತ್ ನಿಮಗೆ ಫೈನಾನ್ಸ್ ಹೋಗ್ತೀರಂದ್ರೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಬೆಸ್ಟ್ ಇನ್ ಮಾರ್ಕೆಟ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೆ. ಹೌದಾ? ಇದೊಂದೇ ಗಾಡಿಗಲ್ಲ, ನಿಮಗೆ ನಮ್ಮಲ್ಲಿ ಎಲ್ಲ ಗಾಡಿಗಳಿಗೂ ಫೈನಾನ್ಸ್ ಏನಾಗುತ್ತೆ, ಬೆಸ್ಟ್ ಮಾರ್ಕೆಟ್ ರೇಟ್ ಅಲ್ಲಿ ಫೈನಾನ್ಸ್ ರೇಟ್ ಏನಿದೆ ಅದಲ್ಲೇ ಮಾಡಿಸ್ಕೊಡ್ತೀವಿ ವಿತ್ ವಾರಂಟಿ ಸರ್. 1 year ಆನ್ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಗಾಡಿಗೂ ಕೊಡ್ತೀವಿ ಸರ್. ಹೌದು. ಸೊ ಇದರ ಪ್ರೈಸ್ ಬಂದು 8.5 ಲಕ್ಷ. 8.5 ಲಕ್ಷ ಫೈನಲ್ ಸರ್. ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಬೇಕು ಸರ್, ಬರ್ತಾರೆ ಸರ್. ಖಂಡಿತ ಬರ್ಲಿ, ಆನ್ ದ ಟೇಬಲ್ ಏನು ಬೆಸ್ಟ್ ಆಗಿದೆ ಮಾಡಿಸ್ಕೊಡ್ತೀನಿ ಸರ್. ಮಾಡಿಸ್ಕೊಡಿ ಸರ್. ಹೌದು. ಇನ್ನ ಒಂದ್ 2 ಗಾಡಿಗಳಿದೆ. ಸೆಡಾನ್ ಅಲ್ಲಿ ನೋಡಿ ಸಿಯಾಜು ಇದೆ. ಇದೆಷ್ಟೇ ಮಾಡೋದು ಸರ್? ಸರ್ ಸಿಯಾಸ್ ಬಂದು ನಿಮಗೆ 2019 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ವೆಹಿಕಲ್ ಸರ್. ಆಟೋಮೆಟಿಕ್ ವೆಹಿಕಲ್. ಓಕೆ. ಎಷ್ಟು ಡ್ರಿವನ್ ಆಗಿದೆ ಸರ್ ಗಾಡಿ? ಸರ್ ವೆಹಿಕಲ್ ಬಂದು ನಿಮಗೆ 1 lakh ಡ್ರಿವನ್ ಆಗಿದೆ. ಓಕೆ. ವೈಟ್ ಕಲರ್ ಆಟೋಮೆಟಿಕ್ ವೆಹಿಕಲ್ ಸರ್. VXI ವೇರಿಯಂಟ್ ಬರುತ್ತೆ ನಿಮಗೆ. ಹೌದು. ನೋಡ್ತಾ ಇರ್ಬೋದು, ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. VXI ವೇರಿಯಂಟ್ ಸಿಯಾಜು. ಪ್ರೈಸಿಂಗ್ ವೈಸು ಸರ್, ಪ್ರೈಸ್ ಬಂದು ನಿಮಗೆ 6 lakhs ಇದೆ ಸರ್. ಫೈನಲ್ ಸರ್, ನಿಮ್ಮ ಕಡೆಯಿಂದ ಬಂದ್ರೆ 560 ಸರ್ ಫೈನಲ್ ಪ್ರೈಸ್. 5,60,000 ಎಷ್ಟೇ ಮಾಡಲು ಸರ್? ಸರ್ 18 ಮಾಡೆಲ್, ಸಿಂಗಲ್ ಓನರ್, ವೈಟ್ ಕಲರ್, ಸಿಯಾಜ್ ಆಟೋಮೆಟಿಕ್. ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಸರ್. ಓಕೆ. ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಸರ್. ಖಂಡಿತ ಮಾಡ್ಕೊಣ ಸರ್. ಸಿಂಗಲ್ ಓನರ್ ಗಾಡಿ, ವೈಟ್ ಕಲರ್ ಸರ್. ಮಾರುತಿ ಆಗಲ್ವಾ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಸರ್, ಬರಕ್ಕೆ ಹೇಳಿ, ಖಂಡಿತ ಮಾಡ್ಕೊಳ್ಳೋಣ ಸರ್. ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನೊಂದು ರೆನಾಲ್ಟ್ ಕ್ವಿಡ್ ಇದೆ ಸರ್. ಕ್ವಿಡ್ ಇದು ಟಾಪ್ ಎಂಡ್ RXT. ಓಕೆ. 15 ಮಾಡೆಲ್ ಸರ್, ಸಿಂಗಲ್ ಓನರ್. ಓಕೆ. 54,000 ಓಡಿದೆ ಸರ್. 54,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಓಕೆ. ಹೌದು. ಟಾಪ್ ಎಂಡ್ ಬರುತ್ತೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯೂಸಿಕ್ ಕೂಡ ಇದೆ ಇದರಲ್ಲಿ. ನೋಡ್ತಾ ಇರ್ಬೋದು, ಟೈರ್ಸ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ವೈಸು ಸರ್, ಪ್ರೈಸಿಂಗ್ ಬಂದು ನಿಮಗೆ ಇದು 3.5 lakhs ಇದೆ ಸರ್. ಹೆಚ್ಚು ಕಮ್ಮಿ ಆಗುತ್ತೆ ಸರ್, ಬೆಸ್ಟ್ ಪ್ರೈಸ್ ಇಂದ ಮಾಡಿಸ್ಕೊಡ್ತೀನಿ. ಫೈನಲ್ ಅಂದ್ರೆ ಫೈನಲ್ ಬಂದು ಸರ್ ನಿಮಗೆ ಒಂದು 335 ಎಲ್ಲ ಆಗುತ್ತೆ ಸರ್. ಪ್ರೈಸ್ ಹೇಳಲೇಬೇಕು ಸರ್. ಸರ್ 350 ಇದೆ ಸರ್, 325 ಮಾಡಿಸ್ಕೊಡ್ತೀನಿ ಸರ್. 3,25,000 ಸಿಂಗಲ್ ಓನರ್ ಗಾಡಿ ಸರ್. 3,25,000 ಸಿಂಗಲ್ ಓನರ್, ಟಾಪ್ ಅಂಡ್ ವೆಹಿಕಲ್ ವಿತ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್. ಆದ್ರೂ ಹೆಚ್ಚು ಕಡಿಮೆ ಆಗಬೇಕು ಸರ್. ಸರ್ ಬರ್ಲಿ, ಆನ್ ದ ಟೇಬಲ್ ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಬರ್ಲಿ, ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಓಕೆ.